ಗುಡ್ ಮಾರ್ನಿಂಗ್ ಎವ್ರಿವನ್. 7:30 ಆಗಿದೆ. 7 ಗಂಟೆಗೆ ಎದ್ದೆ, ಕಸ ಹೊಡೆದು ಎಲ್ಲನೂ ಮಾಡಿಕೊಂಡು ಇವಾಗ ವಿಡಿಯೋ ಮಾಡ್ತಿದ್ದೀನಿ. ನಿನ್ನೆ ಮಳೆ ಆಗಿರೋದ್ರಿಂದ ಕೇರಳದಲ್ಲಿ ಅಷ್ಟೇನು ಬಿಸಿಲಿಲ್ಲ. ಇವತ್ತು ಎದ್ದ ತಕ್ಷಣ ಪೂಜೆ ಮಾಡಿಕೊಂಡು ಅಡುಗೆ ಮನೆಗೆ ಹೋಗಿ ಎಲ್ಲನೂ ತೊಳೆದಿರೋ ಪಾತ್ರೆ ಎಲ್ಲ ತೆಗೆದಿಟ್ಟು ಬಿಸಿನೀರಿಟ್ಟು ಕೊಟ್ಟು ಭಗವದ್ಗೀತೆ ಓದೋಣ ಅಂತ ಬಂದಿದ್ದೀನಿ. ಓದೋಣ ಬನ್ನಿ ಗೈಸ್. ಯಥಾರೂಪ. ಶತ್ರು ಸೈನ್ಯಗಳು ಯುದ್ಧ ಸನ್ನದ್ಧರಾಗಿ ನಿಂತಿರುವಾಗ ಮಹಾಯೋಧನಾದ ಅರ್ಜುನನನ್ನು ಎರಡೂ ಸೈನ್ಯಗಳಲ್ಲಿಯೂ ತಮ್ಮ ಆತ್ಮೀಯ ಬಂಧುಗಳು, ಗುರುಗಳು ಮತ್ತು ಸ್ನೇಹಿತರು ಯುದ್ಧ ಮಾಡಿ ತಮ್ಮ ಪ್ರಾಣಗಳನ್ನು ಬಲಿಕೊಡಲು ಸಿದ್ಧವಾಗಿ ನಿಂತಿರುವುದನ್ನು ನೋಡುತ್ತಾನೆ. ಇದು ಅರ್ಜುನ ವಿಷಾದ ಮಾಡಲು. ದುಃಖ ಮತ್ತು ಮರುಕಗಳಿಂದ ದುರ್ಬಲನಾಗಿ ಅವನು ಶಕ್ತಿಗುಂದುತ್ತಾನೆ. ಅವನ ಮನಸ್ಸು ದಿಗ್ಭ್ರಮೆ ಹೊಂದುತ್ತದೆ ಮತ್ತು ಯುದ್ಧ ಮಾಡಬೇಕೆಂಬ ತನ್ನ ಸಂಕಲ್ಪವನ್ನು ಅವನು ಬಿಟ್ಟುಕೊಡುತ್ತಾನೆ. ಸಾಂಖ್ಯಯೋಗ ಅಧ್ಯಾಯ 2. ಗೀತಾಸಾರ ಸಂಗ್ರಹ. ಅರ್ಜುನನು ಕೃಷ್ಣನ ಶಿಷ್ಯನಾಗಿ ತಲೆಬಾಗುತ್ತಾನೆ. ಅಶಾಶ್ವತವಾದ ಐಹಿಕ ದೇಹ ಮತ್ತು ಶಾಶ್ವತವಾದ ಜೀವಾತ್ಮ ಇವುಗಳ ನಡುವಣ ಮೂಲ್ಯ ವ್ಯತ್ಯಾಸವನ್ನು ವಿವರಿಸಿ ಕೃಷ್ಣನು ಅರ್ಜುನನಿಗೆ ತನ್ನ ಉಪದೇಶವನ್ನು ಪ್ರಾರಂಭಿಸುತ್ತಾನೆ. ದೇಹದಿಂದ ದೇಹಕ್ಕೆ ಸಾಗುವ ಪ್ರಕ್ರಿಯೆ ಪರಮನಿಗೆ ನಿಸ್ವಾರ್ಥ ಸೇವೆಯ ಸ್ವರೂಪ ಮತ್ತು ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನ ಲಕ್ಷಣಗಳು ಇವನ್ನು ಪ್ರಭುವು ವಿವರಿಸುತ್ತಾನೆ. ಅಧ್ಯಾಯ 3. ಕರ್ಮಯೋಗ. ಐಹಿಕ ಜಗತ್ತಿನ ಪ್ರತಿಯೊಬ್ಬನೂ ಯಾವುದಾದರೊಂದು ಬಗೆಯ ಕರ್ಮದಲ್ಲಿ ತೊಡಗಲೇಬೇಕು. ಕರ್ಮಗಳು ಮನುಷ್ಯನನ್ನು ಈ ಜಗತ್ತಿಗೆ ಬಂಧಿಸಬಹುದು ಅಥವಾ ಅದರಿಂದ ಮುಕ್ತಿಗೊಳಿಸಬಹುದು. ಸ್ವಾರ್ಥ ಉದ್ದೇಶಗಳಿಲ್ಲದೆ ಪರಮನ ಸಂತೋಷಕ್ಕಾಗಿ ಕರ್ಮ ಮಾಡುವುದರಿಂದ ಮನುಷ್ಯನು ಕರ್ಮದ ನಿಯಮದಿಂದ ಕ್ರಿಯೆ ಮತ್ತು ಪ್ರಕ್ರಿಯೆಯ ಬಿಡುಗಡೆ ಹೊಂದಬಹುದು ಮತ್ತು ಆತ್ಮನನ್ನು ಪರಮಪ್ರಭುವು ಕುರಿತು ವಿಜ್ಞಾನದಿಂದ ಪಡೆಯಬಹುದು. ಬಿಸಿನೀರು ಕುಡಿಯೋಣ ಬನ್ನಿ ಗೈಸ್. ಸ್ವಲ್ಪ ನೋಟ್ಸ್ ಇತ್ತು ಅಂತ ಬರ್ಕೋತಾ ಕೂತಿದ್ದೆ. ಆಮೇಲೆ ನನ್ನ ಮಗಳು ಎದ್ಲು ಅಂತ ಅವಳನ್ನು ಕರ್ಕೊಂಡು ಮೇಲ್ಗಡೆ ಹೋಗಿದ್ದೀನಿ ಬಟ್ಟೆ ಹಾಕೋಣ ಅಂತ. ನೋಡಿ ಹೇಗಿದೆ ವಾತಾವರಣ ಕೇರಳದಲ್ಲಿ. ನಿನ್ನೆ ಮಳೆ ಬಂದಿರೋದಿಲ್ಲ, ಸಿಂಧು ನೀರೆಲ್ಲ ಹಾಗೆ ನಿಂತಿದ್ದಾವೆ. ಕಾಡು ಗಾಯ್ಸ್. ಈ ಕಡೆ ಕಾಡು, ಮುಂದುಗಡೆ ಸಿಟಿ. ಹೆಂಗಿದೆ ಕೇರಳ? ಉದ್ದುದ್ದ ತೆಂಗಿನ ಮರ. ಇಷ್ಟು ಬಟ್ಟೆ ಒಣಹಾಕಿದ್ದೀನಿ ಗೈಸ್. ನೆನ್ನೆ ತೊಳೆದಿದ್ದು ಗೈಸ್. ಮಳೆ ಬಂದಿದೆ ಅಂತ ಒಣಹಾಕಿರ್ಲಿಲ್ಲ, ಇವಾಗ ಒಣಗಾಕಿದ್ದೀನಿ. ಇಲ್ಲಿ ಉರ್ದು ಮದ್ರಾಸೆ ಇದೆ ಗೈಸ್, ಮುಸ್ಲಿಮ್ಸ್ದು. ಕ್ಲಾಸ್ ಮಾಡ್ತಿದ್ದಾರೆ. ಬೆಳಿಗ್ಗೆ 5 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಇನ್ನೂ ಕ್ಲಾಸ್ ಮಾಡ್ತಿದ್ದಾರೆ. 10 ಗಂಟೆಗೆ ಬಿಡ್ತಾರೆ. ಬೆಳಗ್ಗೆ ಎದ್ದರೆ ವೆಹಿಕಲ್ಸೇ ಇಲ್ಲ ಗೈಸ್. ಆಮೇಲೆ ಹೋಗ್ತಾ ಫುಲ್ ಟ್ರಾಫಿಕ್ ಆಗಿರುತ್ತೆ. ಆಮೇಲೆ ಬಂದು ನನ್ನ ಮಗಳಿಗೆ ಕಪ್ಪು ದ್ರಾಕ್ಷಿ ಅಂದರೆ ಇಷ್ಟ ಸರಿ. ಸೊ ತೊಳೆದ್ಬಿಟ್ಟು ಕೊಡ್ತಾ ಇದ್ದೀನಿ. ಅದೇ ತೊಳೆದು ನನಗೆ ವೈಟ್ ಹೋಗಲ್ಲ. ಬಟ್ ಉಪ್ಪು ನೀರು ಹಾಕಿ ತೊಳೆದು ಕೊಟ್ಟು ಥ್ಯಾಂಕ್ ಯು ಹೇಳಿ ಸೂಪರ್ ಅಂತ ಹೇಳ್ತಿದ್ದಾಳೆ. ಆಮೇಲೆ ಸೌತೆಕಾಯಿ ಕೊಟ್ಟರೆ ನೋಡಿ ಸರಿ ಕಡ್ದು ಇಟ್ಟಿರೋ ಕೋಳಿ ಮರಿ ತಿಂದಂಗೆ ಅಲ್ಲೆಲ್ಲ ತಿಂತಾರೆ. ಆಮೇಲೆ ಗೈಸ್ ಓಟ್ಸ್ ಇತ್ತು, ನೆನ್ನೆ ತೊಗೊಬಂದಿದ್ರು. ಸೊ ಮಸಾಲ ಓಟ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕಟ್ ಮಾಡಿಟ್ಟಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಎಲ್ಲನೂ ಹಾಕ್ಕೊಂಡು ನೋಡ್ತಾ ಆಚೆ ಕಡೆ ಆಟಾಡ್ತಿದ್ಲು ಅಂತ ಹೋದರೆ ಈರುಳ್ಳಿ ಎಲ್ಲ ತುಂಬ ಫ್ರೈ ಆಗಿದೆ ಗೈಸ್. ಮಲಯಾಳಿ ಕೋಕೋನಟ್ ಆಯಿಲ್ ಗೈಸ್. ನಾವು ಇದಕ್ಕೆ ಫಿಕ್ಸ್ ಆಗಿದ್ದೀವಿ. ಆಯಿಲ್ ಹಾಕಿ ನೆಕ್ಸ್ಟ್ ಸಾಸಿವೆ ಹಾಕಿ ಚಟಪಟ ಅಂದಮೇಲೆ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು, ಜಜ್ಜೆ ಇಟ್ಕೊಂಡಿಲ್ಲ ನಾನು,
ಕಟ್ ಮಾಡಿ ನಾನು ಯೂಸ್ ಮಾಡೋದು. ಸೊ ಕಟ್ ಮಾಡಿರೋದನ್ನ ಹಾಕೋಣ. ಚಟಪಟ ಅಂತ ಇದೆ. ಇವಾಗ ಹಾಕೋಣ. ನಂಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ, ಸೊ ಹಂಗಾಗಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಹಾಕಿದ್ದೀನಿ. ನನ್ನ ಮಗಳು ಆಟ ಕಡೆ ಇದು ಮಾಡ್ತಿದ್ಲು ಅಂತೇಳಿ ಅವಳು ನೋಡಿ ಬರೋ ಅಷ್ಟರೊಳಗೆ ಈರುಳ್ಳಿ ಎಲ್ಲ ಚೀದೋಗಿತ್ತು. ನೆಕ್ಸ್ಟ್ ಮಸಾಲ ಓಡಿಸಿದ್ರೆ